ನಾನು ನಿಮ್ಮ ಪ್ರೀತಿಯ ರೂಪ ಮಾತಾಡ್ತಿರೋದು. ನಾನು ಇವಾಗ ಏನು ಮಾಡತ್ತೀನಿ ಅಂದ್ರೆ ಈ ಸೀಸನ್ನಾಗ ಏನು ಬಂದೈತೆ ರೀ, ಮಾವಿನಕಾಯಿ ಬಂದೈತಿ. ಮಾವಿನಕಾಯಿ ಚಟ್ನಿ ಮಾಡೋಣಂತ ಒಂದು ಪೂರ ತೊಗೊಂಡಿಲ್ಲ, ದೊಡ್ಡ ಹಣ್ಣು ಇರೋದ್ರಿಂದ ನಾನು ಸಣ್ಣದ ಒಂದು ಇಷ್ಟು ಮಾವಿನಕಾಯಿ ತೊಗೊಂಡೇನಿ ರೀ. ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗಿ ಮ್ಯಾಗ ಇದು ಆಗಿಬಿಡ್ತೈತೆ ರೀ. ಅದಕ್ಕೆ ಮಾವಿನಕಾಯಿ ಪ್ರಿಯರು ಜಾಸ್ತಿ ಇದ್ರೆ ಮಾವಿನಕಾಯಿ ಸ್ವಲ್ಪ ಜಾಸ್ತಿ ತೊಗೊರಿ. ಇಷ್ಟು ತೊಗೊಂಡೇನಿ ರೀ ನಾನು. ಈಗ ಮತ್ತೇನೇನು ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ತುರಿ ಮಾಡ್ಕೊಂಡು ಇಟ್ಕೊಂಡೀನಿ ಮಾವಿನಕಾಯಿಗೆ ರೀ. ಒಣ ಕೊಬ್ಬರಿ ಪುಡಿ ಇಲ್ಲ ಹಸಿ ಕೊಬ್ಬರಿನೂ ಹಾಕೋಬೋದು, ಶೇಂಗಾನೂ ಹಾಕೋಬೋದು. ನನಗೆ ಏನು ಬೇಕಾಗಿತ್ತು ಒಣ ಕೊಬ್ಬರಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಒಂದು ಈರುಳ್ಳಿ ತೊಗೊಂಡೀನಿ ರೀ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಬೆಳ್ಳುಳ್ಳಿ ಸ್ವಲ್ಪ ಇಷ್ಟೇ, ಅಲ್ಲ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ, ನಡಿತೈತಿ. ಆದ್ರೆ ನಮಗೆ ಮೆಣಸಿನ್ಕಾಯಿ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು 10 ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಆಗುತ್ತೆ ರೀ ಮಾವಿನಕಾಯಿ ಚಟ್ನಿ. ಇಷ್ಟು ಮಾವಿನಕಾಯಿ ತೊಗೊಂಡಿನಿ. ಹುಳಿ ಜಾಸ್ತಿ ತಿನ್ನಂಗಿಲ್ಲ ನಾವು, ಅದಕ್ಕಂತ ಇಷ್ಟು ಮಾವಿನಕಾಯಿ, ಅರ್ಧ ಮಾವಿನಕಾಯಿ ನಾನು ತೊಗೊಂಡಿನಿ. ಸ್ವಲ್ಪ ಒಂದು ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ನಾನು ಕಲ್ಲುಪ್ಪು ಬಳಸ್ತೀನಿ ಯಾವಾಗ್ಲೂ. ಕಲ್ಲುಪ್ಪು ಹಾಕ್ಕೊಂಡಿನಿ. ಇಷ್ಟು ನಮಗೆ ಎಷ್ಟು ರುಚಿಗೆ ಬೇಕಂತಂದು ಅಷ್ಟು ಉಪ್ಪು ಹಾಕೋರಿ. ನಿಮ್ಮ ಸಣ್ಣ ಉಪ್ಪಿದ್ರೆ ಸಣ್ಣ ಉಪ್ಪನ್ನ ಹಾಕೋರಿ. ನೋಡಿರಿ, ನಾನು ಮಾವಿನಕಾಯಿ ಇಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ಕೊಂಡೀನಿ. ಇದಕ್ಕೆ ಎಲ್ಲ ಸಾಮಾನು ಇವನ್ನೆಲ್ಲ ತೋರಿಸಿದ್ನಲ್ಲ ರೀ, ಹಾಕ್ಕೊಂಬಿಡೋಣ ರೀ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ನಮಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ರೀ, ಹುಳಿ ಅಂದ್ರೆ ಕಡಿಮೆ ಆಗುತ್ತೆ. ಕೊಬ್ಬರಿ, ನೀರು ಹಾಕ್ಕೋಬೇಕಾಗತ್ತೆ ರೀ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬ್ರಿ, ಇರ್ಲಿಕ್ಕಂದ್ರೆ ಸಣ್ಣ ಆಗಂಗಿಲ್ಲ ರೀ. ಸ್ವಲ್ಪ ನೀರು ಹಾಕೋರಿ. ನಮಗೆ ಈ ಕಡೆ ಉಳ್ಳಾಗಡ್ಡಿ ಅಂದ್ರೆ ನಮಗೆ ಭಾಳ ಇಷ್ಟ. ಉಳ್ಳಾಗಡ್ಡಿನೂ ಹಾಕ್ಕೋತೇವೆ ನಾವು. ಅಂದ್ರೆ ಬಿಸಿ ರೊಟ್ಟಿ ಜೊತೆಗೂ ಭಾಳ ಟೇಸ್ಟ್ ಆಗುತ್ತೆ ರೀ. ಆದ್ರೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ವಿ ಅಂದ್ರೆ ಚಟ್ನಿ ಸೂಪರಾಗಿ ಬರುತ್ತೆ ನೋಡಿರಿ. ಇಷ್ಟು ಎಲ್ಲ ಪೇಸ್ಟ್ ಹಾಕ್ಕೊಳ್ಳೋಣ ರೀ. ಎಲ್ಲ ಪೇಸ್ಟ್ ಆಗುತ್ತೆ ರೀ. ಅದ್ರಾಗ ಒಂದು 10 ಮೆಣಸಿನ್ಕಾಯಿ ಹಾಕ್ಕೋತೀವಿ ರೀ. ನಿಮಗೆ ಮೆಣಸಿನ್ಕಾಯಿ ಬೇಕಾದ್ರೆ ಕಡಿಮೆ ಹಾಕೋರಿ. ಪುದೀನ, ಕರಿಬೇವು ಸ್ವಲ್ಪ ಬೇಕಾದ್ರೆ ನಿಮಗೆ ಜಾಸ್ತಿ ತಿಂತೀನಿ ಅಂದ್ರೆ ಕರಿಬೇವು ಹಾಕೋರಿ. ಕೊಬ್ಬರಿ ತುರಿದು ಜಾಸ್ತಿನ ಟೇಸ್ಟ್ ಬದಲಿನ ಬರ್ತೈತೆ ರೀ. ಶೇಂಗಾದಂತೂ ಯಾವಾಗಲೂ ತಿಂತೇವೆ, ಕೊಬ್ಬರಿನೂ ತಿಂತೇವೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೊಬ್ಬರಿದು ಟೇಸ್ಟ್ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಸ್ಪೂನಲ್ಲಿ ಹಾಕಿ ರೂಢ ಇಲ್ಲ, ಕೈಯಲ್ಲೇ ಹಾಕಿ ನಮಗೆ ರೂಢ ಆಯ್ತು ನೋಡಿರಿ. ಈಗ ಇದನ್ನು ರುಬ್ಕೊಂಬರೋಣ ರೀ. ನೋಡಿರಿ, ರುಬ್ಕೊಂಬಂದ್ವಿ ನಾವು. ಈಗ ಓಪನ್ ಮಾಡೋಣಂತ. ಆಹಾ, ಮಾವಿನಕಾಯಿ ಚಟ್ನಿ ಬಾಯಾಗ ನೀರು ಬರಾಕತ್ತವನ್ರಿ. ದೊಡ್ಡ ನೀವು ಮಾಡ್ಕೊಂಡ್ರಿ. ಮಾವಿನಕಾಯಿ ಸೀಸನ್ ಐತಿ. ಮಸ್ತ್ ಮಾವಿನಕಾಯಿ ಸೀಸನ್ ಬರ್ಬೇಕಂದ್ರೆ ಮುಂದಿನ ವರ್ಷದ ಮಟ್ಟ ಕಾಯ್ಬೇಕು. ಬಡ ಬಿಸಿ ರೊಟ್ಯಾಗ ಮಾವಿನಕಾಯಿ ಚಟ್ನಿ ಹಚ್ಕೊಂಡು ಸೂಪರಾಗಿ ತಿನ್ನಿರಿ. ನೋಡಿರಿ, ಮೊದ್ಲೇಕೆಲ್ಲ ನಮ್ಮ ಅಜ್ಜಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಸಣ್ಣಗೆ ರುಬ್ಕೊರಿ. ಮೊದ್ಲು ನಮ್ಮ ಅಜ್ಜಿ ಏನು ಮಾಡ್ತಿದ್ರು, ಹಿಂಡಿ ಕಲ್ಲಾಗ ಜಜ್ಜಿ ಅರಿದು ಕೊಡ್ತಿದ್ರು. ಇವಾಗ ನಾನು ಹಿಂಡಿ ಕಲ್ಲೆಲ್ಲ ಇರಲಾರ್ದಕ್ಕೆ ನಾನು ಜಾರ್ ಒಳಗೆ ಹಾಕೀನಿ ರೀ. ಇಷ್ಟು ಸಣ್ಣ ಆಗೈತಿ. ಮಾವಿನಕಾಯಿ ಪ್ರಿಯರು ಯಾರದ್ರಿ? ಎಲ್ಲರೂ ಮಾವಿನಕಾಯಿ ಪ್ರಿಯರು, ಯಾರಿಲ್ಲ ಅನ್ಬೇಕು ರೀ. ನೋಡಿರಿ, ಮಾವಿನಕಾಯಿ ಚಟ್ನಿ ಇಷ್ಟು ಸಿಂಪಲ್ ಆಗೈತಿ. ಇನ್ನೊಂದು ಥರ ಮಾವಿನಕಾಯಿ ಚಟ್ನಿನ ನೆಕ್ಸ್ಟ್ ಎಪಿಸೋಡ್ನಾಗ ಮಾಡಿ ಬ್ಲಾಗ್ ಹಾಕ್ತೀನಿ ರೀ.